ಕಾಂಗ್ರೆಸ್ಸಿಂದ ಬಂಜಾರ ಸಮಾಜಕ್ಕೆ ಅನ್ಯಾಯ. ಬಾಗಲಕೋಟೆ ಬಂಜಾರ ಸಮಾಜ ಜಿಲ್ಲಾ ಅಧ್ಯಕ್ಷ ಹೂವಪ್ಪ ರಾಠೋಡ್ ಅವರಿಂದ ಆರೋಪ. ಮಾಧ್ಯಮದ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ಕೋತಾ, ಮೊನ್ನೆ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ತಗೊಂಡ ಲೋಕಾಯುತರ ಬಲಿಗೆ ಬಿದ್ದಾರಂತ ಹೇಳಿ ಎಲ್ಲ ಕಡೆ ಮಾಧ್ಯಮದಲ್ಲಿ ಸುದ್ದಿ ಆಯಿತು. ನಾನು ಅಷ್ಟೇ ವಿನಂತಿಯನ್ನು ಮಾಡ್ಕೋತೀನಿ, ಬಂಜಾರ ಸಮಾಜ, ಹಿಂದುಳಿದ ಸಮಾಜ, SC ಸಮಾಜ, ದಲಿತ ಸಮಾಜ, ಇವತ್ತು ಚಂದ್ರು ಲಮಾಣಿ ಅವರು ಭಾಳ ಕಷ್ಟಪಟ್ಟು ದುಡಿದು ಹಾಸ್ಪಿಟ್ಲವನ್ನು ಕಟ್ಟಿ ನೂರಾರು ರೋಗಿಗಳನ್ನು ಗುಣಮುಖರ ಮಾಡುವರಲ್ಲಿ ಒಬ್ಬವ ಚಂದ್ರು ಲಮಾಣಿ ಶಾಸಕರು, ಸಿರಟ್ಟಿ ಮತಕ್ಷೇತ್ರ. ಅವರು ಇಂಥ 5 ಲಕ್ಷ ರೂಪಾಯಿ ತೊಗೊಂಡು ಬದುಕುವಂಥ ವ್ಯವಸ್ಥೆ ಏನಿಲ್ಲ. ದಿವಸ 60-70 ಪೇಷಂಟ್ಗಳನ್ನು ಡಿಸ್ಚಾರ್ಜ್ ಮಾಡ್ತಾರೆ. ದಿವಸ 4-5 ಸಾವಿರ ರೂಪಾಯಿ ಕಡಿಮೆ ಕೊಟ್ಟು ಹೋದರೂ ಕೂಡ ಒಳ್ಳೆ ರೀತಿಯಿಂದ ನಡೆದಂಥ ಮನುಷ್ಯ. ಅದನ್ನು ನೋಡಿಕೊಂಡೆ ಭಾರತೀಯ ಜನತಾ ಪಾರ್ಟಿಯವರು ಅವನು ಗುರುತಿಸಿ ಅವನ ಟಿಕೆಟ್ ಕೊಟ್ಟು ಆ ಭಾಗಕ್ಕೆ MLA ಮಾಡಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಇದನ್ನು ಕಾಂಗ್ರೆಸ್ನವರು ಉದ್ದೇಶಪೂರ್ವವಾಗಿ ಷಡ್ಯಂತ್ರ ಮಾಡಿ ನಮ್ಮವ್ರನ್ನೇ ಒಬ್ಬ ಸ್ವಾಮಿನ ಜೋಡಿಸ್ಕೊಂಡು, ಕುಮಾರ ಮಹಾರಾಜನವನ್ನ ಜೋಡಿಸಿ ಅವನ ಮುಖಾಂತರ ಈ ಸಣ್ಣತನಕ್ಕೆ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಇದು ಸಮಾಜಕ್ಕೂ ಕಳಂಕ ಮತ್ತು ಇದು ಕಾಂಗ್ರೆಸ್ನವ್ರು ಮಾಡುವಂಥ ಈ ದುರಾಡಳಿತ ರಾಜಕಾರಣ ಅನ್ಲಿಕ್ಕೆ ಭಾಳ ದುಃಖ ಅನಿಸ್ತೈತಿ ಬಂಧುಗಳೇ. ಇವತ್ತು ಅವರು ತಗೊಂಡದ ಸತ್ಯ ಇತ್ತಂದ್ರೆ ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿ ಕಾನೂನದಿಂದ ಬಿಡುಗಡೆಯಾಗಿ ಬರ್ತಾರ. ಆದರೆ ಈ ಸಮಾಜಕ್ಕೆ ತುಳಿಯುವಂಥ ಕೆಲಸವನ್ನು ಆಗಬಾರ್ದು. ಮಾನ್ಯ DK ಶಿವಕುಮಾರ್ ಸಾಹೇಬರು ಸುವರ್ಣಗೊಂಡ ಕೊಪ್ಪದಲ್ಲಿ ಕಾರ್ಯಕ್ರಮಕ್ಕೆ ಬಂದಲ್ಲಿ ಬಂಜಾರ ಸಮಾಜದ ಎಲ್ಲ ಯುವಕರು ಪ್ರಮುಖರು ನಮಗೆ ಒಳ ಮೀಸಲಾತಿ ಮಾಡಿದ್ರಿಂದ ನಮಗೆ ಅನ್ಯಾಯ ಆಗೈತಿ, ನಮಗೆ ತೊಂದರೆ ಆಗೈತಿ ಅಂದಾಗ ನಾನು ಜಗ್ಗಂಗಿಲ್ಲ, ನಾ ಬಗ್ಗಂಗಿಲ್ಲ, ಈ ಸಮಾಜದಿಂದ ನನಗೇನು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಇವತ್ತೇನಾರ 36-40 ಜನ ಶಾಸಕರು ಬಂದಾರ ಕಾಂಗ್ರೆಸ್ನಾಗ ಹೆಚ್ಚಿಗೆ ಅಂದ್ರೆ ಇದು ಬೊಮ್ಮಾಯಿಯವರು ಮಾಡಿದ್ದ ಒಂದೇ ಒಂದು ವಾರ ಇರಾಕ್ಲೆ ಒಳ ಮೀಸಲಾತಿ ಮಾಡಿದ್ದಕ್ಕೆ ಎಡವೆಟ್ಟು ತನಕ 40 ಮಂದಿ ಶಾಸಕರ ಆರಿಸಿ ಬಂದಾರ. ಇವತ್ತು ಕಾಂಗ್ರೆಸ್ನಾಗ ಹೆಚ್ಚಿಗೆ ಬರ್ಬೇಕಾದ್ರೆ ಅದರಿಂದ ನಮಗೆ ದೌರ್ಜನ್ಯ ಆಗೋದು. ಅದೇ ನಮ್ಮ ಪ್ರಕಾಶ್ ರಾಠೋಡ್ ಅವ್ರನ್ನ ಮುಂದಿಟ್ಕೊಂಡ್ರಿ, ನಮ್ಮ ವಕೀಲರನ್ನ ಮುಂದಿಟ್ಕೊಂಡು ನಿಮ್ಮ ಸಮಾಜಕ್ಕೆ BJP ಅವ್ರು ಅನ್ಯಾಯ ಮಾಡ್ಯಾರ, ನಾವು ಒಳ್ಳೇದು ಮಾಡ್ತೀವಿ, ಈ ಸಮಾಜಕ್ಕೆ ಒಳ್ಳೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದವರು, ನೀವು ಸಮಾಜಕ್ಕೆ ಒಳಗಿಂದ ಒಳಗೆ ಇದನ್ನ ಅನ್ಯಾಯ ಮಾಡತ್ತೀರಿ. ಇದನ್ನು ನಾವು ಖಂಡಿಸ್ತೀವಿ. ಬಾಗಲಕೋಟೆ ಜಿಲ್ಲೆಯಿಂದ ನನ್ನ ಹೆಸರು ಹೂವಪ್ಪ ರಾಠೋಡ್ ಅಂತೇಳಿ, ಬಂಜಾರ ಸಮಾಜದ ಜಿಲ್ಲಾ ಅಧ್ಯಕ್ಷರು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಈಗಾರು ನಮಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ರಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.